ಡಿಕೆಶಿ ಮುಖ್ಯಮಂತ್ರಿಯಾಗುವುದು ಪಕ್ಕ ಆದ ಕೂಡಲೇ ತಳಮಳ ಕಾಣಿಸಿದ್ದು ಎಲ್ಲಿ ಗೊತ್ತಾ? ಬಿಜೆಪಿಯಲ್ಲಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಕೂಡಲೇ ಬಿಜೆಪಿಯ ರಾಜ್ಯಾಧ್ಯಕ್ಷನನ್ನು ಬದಲಿಸುವ ಪ್ರಕ್ರಿಯೆಯೇ ಆರಂಭವಾಯಿತು. ಡಿಕೆಶಿ ಮುಖ್ಯಮಂತ್ರಿಯಾದರೆ ಬಿಜೆಪಿಯಲ್ಲಿ ತಳಮಳ ಏಕೆ? ಬಿಜೆಪಿಗೆ ಏನು ತೊಂದರೆ? ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯೇ ಆಗಿರಬೇಕು ಎಂದು ಬಿಜೆಪಿ ಬಯಸಿತ್ತ. ಡಿಕೆಶಿಗೆ ಬಿಜೆಪಿ ಭಯಪಡ್ತಾ ಇದೆಯಾ? ಆ ಭಯಕ್ಕೆ ಕಾರಣ ಏನು? ಸಿದ್ದರಾಮಯ್ಯ ಅವರಲ್ಲಿ ಇಲ್ಲದ ಯಾವ ಸಾಮರ್ಥ್ಯ ಡಿಕೆಶಿಯಲ್ಲಿದೆ? ಡಿಕೆಶಿ ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವರನ್ನು ಎದುರಿಸಿದಷ್ಟು ಸುಲಭವಾಗಿ ಡಿಕೆಶಿಯನ್ನು ಎದುರಿಸಲು ಬಿಜೆಪಿಗೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯ ಬಿಜೆಪಿಯ ಪಾಲಿಗೆ ಸುಲಭ ಟಾರ್ಗೆಟ್. ಆದರೆ ಡಿಕೆಶಿ ಹಾಗಲ್ಲ. ಅದಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲೂ ಉತ್ತರ ಇದೆ. ಡಿಕೆಶಿಯ ಈವರೆಗಿನ ಹಿಸ್ಟರಿಯಲ್ಲೂ ಉತ್ತರ ಇದೆ. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಡಿಕೆಶಿಗೆ ಬಿಜೆಪಿ ಹೆದರೋದಕ್ಕೆ 2 ಕಾರಣಗಳಿವೆ. ಒಂದು, ಅವರು ಪಕ್ಕಾ ಧರ್ಮಿಷ್ಠ. ಸ್ವಾಮೀಜಿಗಳನ್ನು ಅಕ್ಕಪಕ್ಕ ಇಟ್ಕೊಂಡೇ ಅವರು ಬದುಕ್ತಾ ಇದ್ದಾರೆ. ಜ್ಯೋತಿಷಿಗಳನ್ನು ಅವರು ನಂಬ್ತಾರೆ. ಮಂದಿರಗಳಿಗೆ ರೆಗ್ಯುಲರ್ ಭೇಟಿ ಕೊಡ್ತಾರೆ. ಬಿಜೆಪಿಯ ನಾಯಕರಿಗಿಂತಲೂ ಉತ್ತಮ ಧಾರ್ಮಿಕ ವ್ಯಕ್ತಿಯಾಗಿದ್ದಾರೆ. ಕಳೆದ ಬಾರಿ ಕುಂಭಮೇಳದ ಅವ್ಯವಸ್ಥೆಯನ್ನು ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಖಂಡಿಸಿದರು. ಅಲ್ಲಿಯ ಕಾಲ್ತುಳಿತವನ್ನು ಪ್ರಶ್ನಿಸಿದರು. ಯೋಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರವನ್ನೇ ನಡೆಸಿದರು. ಆದರೆ ಈ ಯಾವುದನ್ನು ಕ್ಯಾರೆ ಮಾಡದೆ ಡಿಕೆಶಿ ನೇರ ಕುಂಭಮೇಳಕ್ಕೆ ಹೋದರು. ಗಂಗಾ ನದಿಯಲ್ಲಿ ಮುಳುಗೆದ್ರು. ಇದೀಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲೂ ಅವರು ತನ್ನ ಧರ್ಮನಿಷ್ಠೆಯನ್ನು ಬಿಟ್ಟುಕೊಡಲಿಲ್ಲ. ಸುಮಾರು 55 ಸ್ವಾಮೀಜಿಗಳನ್ನು ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಪ್ರಮಾಣ ವಚನಕ್ಕಿಂತ ಮೊದಲು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಗೆ ಸವಾಲಾಗಿರುವುದೇ ಡಿಕೆಶಿಯ ಈ ಧರ್ಮನಿಷ್ಠೆ. ಸಿದ್ದರಾಮಯ್ಯ ಹೀಗಲ್ಲ. ನಾಸ್ತಿಕತೆ ಮತ್ತು ಧಾರ್ಮಿಕತೆ ಎರಡರ ಸಂಗಮವಾಗಿ ಸಿದ್ದರಾಮಯ್ಯ ಗುರುತಿಸಿಕೊಳ್ತಾರೆ. ಮಂದಿರಕ್ಕೆ ಅಪಾರವಾಗಿ ಅವರು ನಡ್ಕೊಳ್ಳೋದಿಲ್ಲ. ಅಲ್ಲದೆ ಅವರು ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ. ತನಗೆ ತೋಚಿದ್ದನ್ನು ಫಿಲ್ಟರ್ ಮಾಡದೆ ಹೇಳ್ತಾರೆ. ಅದು ಧರ್ಮದ ಬಗ್ಗೆ ಆದರೂ ಇತರ ವಿಷಯಗಳ ಬಗ್ಗೆ ಆದರೂ ಅವರು ನಡ್ಕೊಳ್ಳೋದು ಹೀಗೆಯೇ. ಇದರಿಂದಾಗಿ ವಿವಾದಗಳು ಹುಟ್ಟಿಕೊಳ್ಳುತ್ತೆ. ಮೀನು ತಿಂದು ಮಂದಿರ ಪ್ರವೇಶಿಸಿದರೆ ಏನು ತಪ್ಪು ಎಂದು ಸಿದ್ದರಾಮಯ್ಯ ಪ್ರಶ್ನಿಸಬಹುದೇ ಹೊರತು ಡಿಕೆಶಿ ಪ್ರಶ್ನಿಸಲ್ಲ. ಕೇಸರಿ ಶಾಲನ್ನು ಕೊರಳಿಗೆ ಹಾಕಲು ಬಂದವರನ್ನು ಸಿದ್ದರಾಮಯ್ಯ ದೂರ ತಳ್ಳಬಹುದೇ ಹೊರತು ಡಿಕೆಶಿ ಹಾಗೆ ಮಾಡಲ್ಲ. ಧಾರ್ಮಿಕತೆ ಮತ್ತು ಸೆಕ್ಯುಲರ್ ಸಿದ್ಧಾಂತ ಈ ಎರಡರ ಬಗ್ಗೆ ಈ ಇಬ್ಬರೂ ನಾಯಕರಲ್ಲಿ ವೈಚಾರಿಕ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ನೇರ ಮನುಷ್ಯ. ಕಂಡದ್ದಕ್ಕೆ ತಕ್ಷಣ ಪ್ರತಿಕ್ರಿಯಿಸ್ತಾರೆ. ಪೂರ್ವಾಪರ ಯೋಚಿಸೋದಿಲ್ಲ. ಆದರೆ ಡಿಕೆಶಿ ಹಾಗಲ್ಲ. ಅವರು ಅಳೆದು ತೂಗಿ ಮಾತಾಡ್ತಾರೆ. ಧರ್ಮಕ್ಕೆ ಅಪಾರ ನಿಷ್ಠೆಯನ್ನು ತೋರಿಸ್ತಾರೆ. ಆದ್ದರಿಂದಲೇ ಬಿಜೆಪಿಗೆ ಡಿಕೆಶಿ ಅಂದರೆ ಗಂಟಲ ಮುಳ್ಳು. ಧರ್ಮವನ್ನು ಮುಂದಿಟ್ಟು ಡಿಕೆಶಿ ಜೊತೆ ಆಟ ಆಡಲು ಅದಕ್ಕೆ ಸಾಧ್ಯವೇ ಇಲ್ಲ. ಡಿಕೆಶಿಯನ್ನು ಎದುರಿಸಬೇಕಾದರೆ ಬೇರೆಯದೇ ಆದ ತಂತ್ರ ಅನುಸರಿಸಬೇಕಾಗುತ್ತೆ ಅನ್ನುವುದು ಬಿಜೆಪಿಗೆ ಗೊತ್ತು. ಇದುವೇ ಬಿಜೆಪಿಯ ತಳಮಳಕ್ಕೆ ಮೊದಲ ಕಾರಣ. ಇನ್ನೊಂದು ಏನಂದರೆ, ಡಿಕೆಶಿ ಎದೆಗಾರಿಕೆಯ ಮನುಷ್ಯ. 2019ರಲ್ಲಿ ಆಪರೇಷನ್ ಕಮಲ ನಡೆದಾಗ ಡಿಕೆಶಿ ದೇಶಾದ್ಯಂತ ಸುದ್ದಿಗೆ ಒಳಗಾಗಿದ್ರು. ರಾಜ್ಯದಲ್ಲಿ ಆಗ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದರು. ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿತ್ತು. ಆಗ ಕಾಂಗ್ರೆಸ್ಸಿನ 10 ಮಂದಿ ಶಾಸಕರು ರಾಜೀನಾಮೆ ನೀಡಿ ಮುಂಬೈ ಹೋಟೆಲ್ ರೆನೈಸಾನ್ಸ್ನಲ್ಲಿ ತಂಗಿದ್ದರು. ನೀರಾವರಿ ಸಚಿವರಾಗಿದ್ದ ಡಿಕೆಶಿ ನೇರ ಮುಂಬೈಗೆ ತೆರಳಿದರು. ಹೋಟೆಲ್ ಬುಕ್ ಮಾಡಿದ್ರು. ಶಾಸಕರೊಂದಿಗೆ ಬೆಳಿಗ್ಗೆ ಮಾತಾಡಿದ್ರು. ಆದರೆ ಆ ಬಳಿಕ ಅವರ ಬುಕ್ಕಿಂಗ್ ಅನ್ನು ಹೋಟೆಲ್ ರದ್ದುಪಡಿಸಿತು. ಆದರೆ ಡಿಕೆಶಿ ಬಗಲಿಲ್ಲ. ಗಂಟೆಗಟ್ಟಲೆ ಹೋಟೆಲ್ ಮುಂದೆ ಗಟ್ಟಿಯಾಗಿ ನಿಂತರು. ಕೊನೆಗೆ ಪೊಲೀಸರೇ ಅವರನ್ನು ಅಲ್ಲಿಂದ ತೆರವುಗೊಳಿಸಿದರು.
ಈ ಘಟನೆ ನಡೆದ ಬಳಿಕ ಇದೇ 2019ರಲ್ಲಿ ಇವರ ಮೇಲೆ ಇಡಿ ದಾಳಿ ನಡೆಸಿತು. ಅಕ್ರಮ ಹಣ ವರ್ಗಾವಣೆಯ ಆರೋಪ ಹೊರಿಸಿತು. 50 ದಿನಗಳ ಕಾಲ ತಿಹಾರ್ ಜೈಲಿಗೆ ತಳ್ಳಿತು. ಬಿಜೆಪಿ ಸೇರಿದ್ರೆ ಪ್ರಕರಣವನ್ನು ಕೈಬಿಡುವುದಾಗಿ ಇಡಿ ಅಧಿಕಾರಿಗಳು ಅವರಿಗೆ ಆಫರ್ ನೀಡಿದರು. ಆದರೆ ಡಿಕೆಶಿ ಬಗ್ಲಿಲ್ಲ, ಜಗ್ಗಲೂ ಇಲ್ಲ. 50 ದಿನ ಜೈಲಲ್ಲಿ ಕುಳಿತು ದೆಹಲಿ ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದರು. ಈ ಎರಡೂ ಘಟನೆಗಳಲ್ಲಿ ಡಿಕೆಶಿಯ ಧೈರ್ಯ ಮತ್ತು ಪಕ್ಷನಿಷ್ಠೆ ಪ್ರಬಲವಾಗಿ ಕಾಣಿಸುತ್ತೆ. ಪಕ್ಷನಿಷ್ಠೆಗೆ ಹೋಲಿಸಿದರೆ ಸಿದ್ದರಾಮಯ್ಯ ಅವರಿಗಿಂತ ಡಿಕೆಶಿಯೇ ಮೇಲು. ಉದ್ಯಮಿಯಾದ ಅವರು ಬಿಜೆಪಿಗೆ ಹೋಗಬಹುದಿತ್ತು. ಆ ಮೂಲಕ ತನ್ನ ಮೇಲಿನ ಪ್ರಕರಣವನ್ನು ರದ್ದುಪಡಿಸಿಕೊಳ್ಳಬಹುದಿತ್ತು. ಆದರೆ ಡಿಕೆಶಿ ಹಾಗೆ ಮಾಡಲೇ ಇಲ್ಲ. ಮುಖ್ಯಮಂತ್ರಿಯಾಗುವ ಈ ಸಮಯದಲ್ಲೂ ಅವರ ಮೇಲೆ 19 ಕ್ರಿಮಿನಲ್ ಕೇಸುಗಳಿವೆ. ಇದರಲ್ಲಿ ಇಡಿ ಮತ್ತು ಐಟಿ ಪ್ರಕರಣಗಳು ಸೇರಿವೆ. ಕ್ರಿಟಿಕಲ್ ಅನ್ನಿಸುವ ಪ್ರಕರಣಗಳು ಇವೆ. ಆದರೂ ಡಿಕೆಶಿ ಎಲ್ಲೂ ಪಕ್ಷನಿಷ್ಠೆಗೆ ವಿರುದ್ಧವಾಗಿ ನಡ್ಕೊಂಡೇ ಇಲ್ಲ. ಆದ್ದರಿಂದಲೇ ಬಿಜೆಪಿಗೆ ಡಿಕೆಶಿಯನ್ನು ಎದುರಿಸುವುದು ಕಷ್ಟ ಇದೆ. 2028ರ ಚುನಾವಣೆಯವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾ ಇದ್ರೆ ಬಿಜೆಪಿಗೆ ದಾರಿ ಸುಲಭ ಇತ್ತು. ಆದರೆ ಡಿಕೆಶಿಯಿಂದಾಗಿ ಅದರ ಕನಸು ಬಹುತೇಕ ಭಗ್ನ ಆದಂತಾಗಿದೆ. ಅದು ಈಗ ಹೊಸ ಸ್ಟ್ರಾಟಜಿಯನ್ನು ತಯಾರಿಸಬೇಕಾಗಿದೆ. ಧರ್ಮ ರಾಜಕಾರಣ ಅಷ್ಟು ಸುಲಭ ಅಲ್ಲ. ಹಿಂದೂ ವಿರೋಧಿ ಎಂದು ಡಿಕೆಶಿಯನ್ನು ದೂರುವ ಹಾಗಿಲ್ಲ. ಮುಸ್ಲಿಂ ಓಲೈಕೆ ಎಂಬ ಸಾಂಪ್ರದಾಯಿಕ ಅಸ್ತ್ರವು ಇನ್ನು ಮುಂದೆ ಪ್ರಯೋಜನಕ್ಕೆ ಬರಲ್ಲ. ಬಿಜೆಪಿಗೆ ಇನ್ನಿರುವುದು ಒಂದೇ ಆಯ್ಕೆ. ಅವರ ಮೇಲಿರುವ ಅಕ್ರಮ ಹಣ ವರ್ಗಾವಣೆ ಇತ್ಯಾದಿ ಪ್ರಕರಣಗಳಿಗೆ ಮರುಜೀವ ನೀಡಬೇಕು. ಅವರ ಮೇಲೆ ಇಡಿ ದಾಳಿ ನಡೆಸಬೇಕು. ಕ್ರಿಮಿನಲ್ ಪ್ರಕರಣಗಳಿಗೆ ಮರುಜೀವ ಕೊಡಬೇಕು. ಆದರೆ ಇದು ಕೂಡ ಸುಲಭ ಅಲ್ಲ. ಒಕ್ಕಲಿಗ ಸಮುದಾಯವನ್ನೇ ಬಿಜೆಪಿ ಎದುರು ಹಾಕಿಕೊಳ್ಬೇಕಾಗತ್ತೆ. ಒಂದು ಇಡೀ ಸಮುದಾಯವನ್ನು ಕಳಕೊಳ್ಳುವುದಕ್ಕೆ ಬಿಜೆಪಿ ಸಿದ್ಧವಾಗುವ ಸಾಧ್ಯತೆ ಇಲ್ಲ. ಡಿಕೆಶಿ ವಿರುದ್ಧ ಇಡಿ, ಐಟಿ, ಸಿಬಿಐ ಯಾವುದೇ ಸಂಸ್ಥೆ ದಾಳಿ ನಡೆಸಿದ್ರೂ ಅದನ್ನು ಒಕ್ಕಲಿಗ ಸಮುದಾಯ ತಮ್ಮ ಮೇಲಿನ ದಾಳಿ ಎಂದು ತಿಳಿದುಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೂ ಬಿಜೆಪಿಯ ಕೈ ಬರಿದಾದಂತಿದೆ. ಆದ್ದರಿಂದಲೇ ಬಿಜೆಪಿಯಲ್ಲಿ ತಳಮಳ ಉಂಟಾಗಿದೆ.